ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ. ಮಂಗಳ ಮತ್ತು ಶನಿಯ ಈ ಸಂಯೋಗವು ಮೇ 11ರವರೆಗೂ ಮೀನ ರಾಶಿಯಲ್ಲಿ ಸಂಭವಿಸಲಿದೆ. ಈ ಶನಿಕುಜರ ಸಂಯೋಜನೆಯು ಹೆಚ್ಚಿನ ಒತ್ತಡ ಮತ್ತು ಅವಘಡಗಳನ್ನು ಹೊಂದಿರುವ ಸಮಯವಾಗಿರುವುದು. ಇದರ ಪ್ರಭಾವ ಎಲ್ಲಾ ರಾಶಿಗಳ ಮೇಲೆ ಬೀರುತ್ತದೆ. ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು. ಕಟಕ ರಾಶಿ. ಶನಿ ಕುಜರ ಯುತಿ ಕಟಕ ರಾಶಿಯ 9ನೇ ಮನೆಯಲ್ಲಿ ನಡೆಯುತ್ತಿದ್ದು ಪ್ರಯಾಣಗಳು ಹೆಚ್ಚಾಗಿ ಇರುವುದು. ಕುಜ ಗ್ರಹವು ಮಿಥುನಕ್ಕೆ ಶುಭಕರನಲ್ಲವಾದ್ದರಿಂದ ನಿಮಗೆ ಮೈಕೈ ನೋವು, ಮಾಂಸಖಂಡಗಳಲ್ಲಿ ನೋವು ಉಂಟಾಗಬಹುದು. ಕಟಕ ರಾಶಿಯ ತಂದೆಯವರಿಗೆ ಸಮಸ್ಯೆಗಳು ಬರಬಹುದು. ಪ್ರಯಾಣದಲ್ಲಿ ಆಕ್ಸಿಡೆಂಟ್ಗಳಾಗುವ ಸಂಭವ. ಇಲ್ಲದಿದ್ದಲ್ಲಿ ನಿಮ್ಮ ವಸ್ತುಗಳನ್ನು ಕಳೆದುಕೊಳ್ಳಬಹುದು. ಉಚ್ಚ ಶಿಕ್ಷಣದಲ್ಲಿ ಇರುವವರಿಗೆ ಪಬ್ಲಿಷಿಂಗ್ ಹೌಸ್ನಲ್ಲಿ ವೃತ್ತಿ ನಿರ್ವಹಿಸುತ್ತಿರುವವರು, ವಿದೇಶದಲ್ಲಿ ನೆಲೆಸಲು ಇಚ್ಛಿಸುತ್ತಿರುವವರಿಗೆ ತಮ್ಮ ಕೆಲಸಗಳಲ್ಲಿ ನಿಧಾನಗತಿಯೆನಿಸಬಹುದು. ಇದರಿಂದ ಫ್ರಸ್ಟ್ರೇಷನ್ ಬರಬಹುದು. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿದ್ದರೆ ಹೆಚ್ಚಿನ ಪರಿಶ್ರಮ ಪಡಬೇಕಾಗಿದೆ. ಈ ಸಮಯದಲ್ಲಿ ನಿಮ್ಮ ಆಳವಾದ ಭಾವನೆಗಳು ನಿಮ್ಮ ನಿದ್ದೆಗೆಡಿಸುವುದು, ಆತಂಕ ಮತ್ತು ದುಸ್ವಪ್ನಗಳಿಗೆ ಕಾರಣವಾಗುವುದು. ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ನಿಮಗಿಷ್ಟವಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ಗಳಾಗಬಹುದು. ಕುಟುಂಬದವರೊಡನೆ ಸಮಾಧಾನ ಮತ್ತು ಸಂಯಮದಿಂದ ವರ್ತಿಸಿ. ಪರಿಹಾರ: ಸುಬ್ರಹ್ಮಣ್ಯ ಆರಾಧನೆ ಮಾಡಿ. ಹಸುಗಳಿಗೆ ಹಸಿ ಮೇವು ನೀಡುವುದು ಒಳಿತು. ಹನುಮನ ಪೂಜೆ ಮತ್ತು ಶನಿವಾರಗಳಂದು ಹನುಮನ ದರ್ಶನ ಮಾಡಿ. ಸಿಂಹರಾಶಿ. ಸಿಂಹರಾಶಿಯ 8ನೇ ಮನೆಯಲ್ಲಿ ಶನಿ ಕುಜರ ಯುತಿ ನಡೆಯುತ್ತಿದ್ದು ಸಿಂಹಕ್ಕೆ ಕುಜ ಯೋಗಕಾರಕ ಗ್ರಹವಾಗಿದೆ. ಆದರೆ ಶನಿಯ ಜೊತೆ 8ನೇ ಮನೆಯಲ್ಲಿ ಯುತಿ ನಡೆಯುತ್ತಿರುವುದರಿಂದ ಶುಭದಾಯಕವಲ್ಲ. ನೀವು ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯಿಂದ ಇರಬೇಕು. ವಾಹನ ಚಲಿಸುವಾಗ ಎಚ್ಚರವಿರಲಿ. ಆಕ್ಸಿಡೆಂಟ್ಗಳಾಗಿ ಗಾಯಗಳಾಗುವ ಸೂಚನೆಯಿದೆ. ಸ್ಪೆಕ್ಯುಲೇಷನ್, ಗ್ಯಾಮ್ಲಿಂಗ್ನಿಂದ ದೂರ ಉಳಿಯಿರಿ. ಒಳ್ಳೆ ಕೆಲಸ ಸಿಗುವ ಸಾಧ್ಯತೆ ಇದೆ, ಆದರೆ ಸರಿಯಾಗಿ ತರ್ಕ ಮಾಡಿದ ನಂತರವೇ ಪ್ರಯತ್ನಿಸಿ. ಇಲ್ಲದಿದ್ದರೆ ಇರುವುದನ್ನು ಕಳೆದುಕೊಂಡು ಒದ್ದಾಡುವಂತಾದೀತು. ಗರ್ಭಿಣಿ ಸ್ತ್ರೀಯರು ಜಾಗರೂಕತೆಯಿಂದ ಇರಬೇಕು. ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ. ಆತುರದ ನಿರ್ಧಾರಗಳು ಮಾಡದಿರುವುದು ಉತ್ತಮ. ಶಾರ್ಟ್ ಕಟ್ ರೀತಿಯಲ್ಲಿ ಹಣ ಗಳಿಸುವ ಯೋಜನೆಗಳಿಂದ ದೂರವಿರಿ. ನಿಮ್ಮ ಹಣಕಾಸಿನ ವಿಷಯದಲ್ಲಿ ಮತ್ತು ಕುಟುಂಬದವರ ವಿಷಯದಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ಆರೋಗ್ಯ ಸಮಸ್ಯೆಗಳಾಗಬಹುದು. ನಿಮ್ಮ ಹಳೆಯ ಗಾಯದಂತಿರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಎದುರಾಗಬಹುದಾದ ಸಾಧ್ಯತೆಗಳಿವೆ. ಹೊಟ್ಟೆಯ ಕೆಳಭಾಗದಲ್ಲಿ ಸಮಸ್ಯೆ ಬರಬಹುದು. ಪೈಲ್ಸ್, ಫಿಸ್ತೂಲ, ಯುರೇನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳಾಗುವ ಸಂಭವವಿದೆ. ಈ ಸಮಯದಲ್ಲಿ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಹಾಗಾಗಿ ಅವರ ಕಡೆ ಗಮನವಹಿಸಿ. ಖರ್ಚುಗಳು ಹೆಚ್ಚಾಗುವುದು. ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ. ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ವಿಷಯದಲ್ಲಿ ನಿಮ್ಮವರಿಂದಲೇ ಮೋಸ ಹೋಗುವ ಸಾಧ್ಯತೆ. ಹೂಡಿಕೆ ಸ್ವಲ್ಪ ಮುಂದೂಡುವುದು ಒಳಿತು. ಒಡ ಹುಟ್ಟಿದವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಳ್ಳಿ. ಈ ಸಮಯದಲ್ಲಿ ಕೋಪಗೊಳ್ಳದೇ ಇರುವುದು ಭಾರಿ ಒಳ್ಳೆಯದು. ಸಹನೆ ನಿಮ್ಮ ಕೈ ಹಿಡಿಯಲಿದೆ. ತಾಳ್ಮೆಯಿಂದ ಮುನ್ನಡೆಯಿರಿ. ಪರಿಹಾರ: ಶಿವನ ಆರಾಧನೆ ಹಾಗೂ ಹನುಮನ ಪೂಜೆ ಮಾಡಿ. ಈ ಸಮಯದಲ್ಲಿ ಧ್ಯಾನ ಮಾಡುವುದು ತುಂಬಾ ಪ್ರಯೋಜನಕಾರಿ. ಕನ್ಯಾ ರಾಶಿ. ಈ ಶನಿಕುಜರ ಚಲನೆ ನಿಮ್ಮ ರಾಶಿಯ 7ನೇ ಮನೆಯಲ್ಲಿ ನಡೆಯುತ್ತಿದ್ದು ಶನಿ ಕುಜರು 7ನೇ ಮನೆಯಲ್ಲಿರುವುದರಿಂದ ನಾನಾ ಸಮಸ್ಯೆಗಳು ಉದ್ಭವಿಸಬಹುದು. ಯಾವುದೇ ವ್ಯವಹಾರ ಒಪ್ಪಿಕೊಳ್ಳುವ ಮುನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ನಂತರ ಮುಂದುವರಿಯಿರಿ. ಇಲ್ಲದಿದ್ದಲ್ಲಿ ಸಮಸ್ಯೆಗಳಾಗುವುದು. ನಿಮ್ಮ ಪ್ರತಿದ್ವಂದಿಗಳಿಂದ ನಿಮಗೆ ಸಮಸ್ಯೆಗಳು ಎದುರಾಗಬಹುದು. ನಿಮ್ಮ ವ್ಯಾಪಾರವು ಸಾಮಾನ್ಯವಾಗಿ ನಡೆದುಕೊಂಡು ಹೋಗುವಂತೆ ನೋಡಿಕೊಳ್ಳಿ. ತ್ವರಿತ ಸಾಧನೆಗೆ ಹೋಗಿ ಸಮಸ್ಯೆಗಳಲ್ಲಿ ಸಿಲುಕಬೇಡಿ. ನೀವು ಅತಿಯಾದ ಶ್ರಮವನ್ನು ಪಡುವಿರಿ, ಹೀಗಾಗಿ ಆರೋಗ್ಯದ ಸಮಸ್ಯೆಗಳು ಕಾಣಬಹುದು. ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿಮಗೆ ಮಂದಗತಿಯಲ್ಲಿ ಸಾಗುತ್ತಿರುವ ಅನುಭವಗಳಾಗಬಹುದು. ನಿಮ್ಮ ಬಾಳ ಸಂಗಾತಿ ಮತ್ತು ಬಿಸಿನೆಸ್ ಪಾರ್ಟ್ನರ್ ಜೊತೆ ಮನಸ್ತಾಪಗಳು ಬರಬಹುದು. ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಘರ್ಷಣೆಗಳಿಗೆ ನಿಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಕಾರಣವಾಗಬಹುದು. ಮನೆಯಲ್ಲಿ ಸ್ವಲ್ಪ ಶಾಂತಿಯಿಂದಿರಲು ಪ್ರಯತ್ನಿಸಿ. ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು. ನೀವು ನಿಮ್ಮ ಚರಿತ್ರೆಯನ್ನು ಕಾಪಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ಗ್ರಹಗಳ ಸಂಯೋಗದಿಂದ ಅಪಮಾನಕ್ಕೆ ಈಡಾಗುವ ಸಂಭವವಿದೆ. ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಆರ್ಥಿಕ ಪರಿಸ್ಥಿತಿ ಕಷ್ಟದಾಯಕವಾಗುವ ಸಾಧ್ಯತೆಯಿದೆ. ಹೀಗಾಗಿ ಮನಃಶಾಂತಿ ಕೆಡುವುದು. ವಿದೇಶಿ ಪ್ರಯಾಣ, ವಿದೇಶಿ ವಿದ್ಯಾಭ್ಯಾಸ ಅಥವಾ ಕೆಲಸಕ್ಕಾಗಿ ಹೋಗಬಯಸುತ್ತಿರುವವರಿಗೆ ಈ ಸಮಯ ಉಪಯುಕ್ತವಾಗಿದೆ.
ಕೋರ್ಟ್ ವ್ಯವಹಾರಗಳು ಮುಂದೂಡುವುದು. ಭೂ ಮಾರಾಟ ಮಾಡಲು ಇಚ್ಛಿಸುತ್ತಿರುವವರಿಗೆ ಅಂದುಕೊಂಡದ್ದಕ್ಕಿಂತ ಕಮ್ಮಿ ಹಣ ಸಿಗುವುದು. ಪರಿಹಾರ: ವಿಷ್ಣುವಿನ ಆರಾಧನೆ ಮಾಡಿ ಹನುಮಲ ಪೂಜೆ ಮಾಡುವುದು ಉತ್ತಮ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.